ನೀನ್ ಜಾಸ್ತಿ ಮಾತಾಡ್ತಾ ಇಲ್ಲ, ಅದಕ್ಕೆ ರೀಲ್ಸ್ ಮಾಡೋಣ ಈಗ. ಆಯ್ತಾ, ಒಂದ್ ಇದೆಯಲ್ಲ ರೀಲ್ಸ್ ಅಲ್ಲಿ, ತುಂಬಾ ಓದ್ಬೇಡಿ ಕಣ್ಣು ನೋಯ್ತದೆ ಅಂತ ಏನೋ ಹೇಳಿದ್ಯಲ್ಲ, ಅದನ್ನ ರೀಲ್ಸ್ ಕಂಟಿನ್ಯೂ ಮಾಡು. ತುಂಬಾ ಓದ್ಬೇಡಿ ಕಣ್ಣನ್ನ ನೋಯ್ತದೆ, ಹೋಮ್ವರ್ಕ್ ಬರಬೇಡಿ ಕೈ ನೋಯ್ತದೆ, ಸ್ಕೂಲಿಗೆ ಹೋಗ್ಬೇಡಿ ಮಿಸ್ಸು ಬೈತಾರೆ, ಟಡಾನ್ ಟಾನ್ ಟಡಾನ್. ಓದೋದ್ ಬಿಡ್ಬೇಡಿ ಹಾಳಾಗ್ ಹೋಗ್ತೀರಾ, ದೊಡ್ಡೋರ್ ಮಾತ್ ಕೇಳಿ ಉದ್ಧಾರ ಆಗ್ತೀರಾ, ಓದಿ ಕೆಲ್ಸ ತಗೋ ಖುಷಿಯಾಗಿರ್ತೀಯ, ಟಡನ್ ಟನ್ ಟಡನ್. ನೀ ಮಾತ್ರ ಬಾಲ್ಯನ ಎಂಜಾಯ್ ಮಾಡ್ಬಿಟ್ರಿ, ನಮಗ್ ಮಾತ್ರ ಓದು ಬರೀ ಅಂತ ತಲೆಯ ತಿಂತೀರಾ. ದೊಡ್ಡರು ಹಿಂಗನ, ಬರೀ ಆಟ ಅಂದ್ರೆ ನಮ್ಗೆ ಆಗಲ್ಲ, ಬರೀ ಪಾಠ ಅಂದ್ರೆ ನಮ್ಗೂ ಆಗಲ್ಲ, ಆಟದ ಜೊತೆಗೆ ಪಾಠ ಇದ್ದರೆ ಟಡಾನ್ ಟನ್ ಟಡಾನ್. ಈ ಲಿರಿಕ್ಸ್ ಎಲ್ಲ ಯಾರು ಅದಕ್ಕೆ ಮನೆಯವರು ಹೆಲ್ಪ್ ಮಾಡ್ತಾರಾ ಅಥವಾ ನೀವು ಒನ್ ಅಂಡ್ ಓನ್ಲಿ ನೀವೇನಾ ಅಂತ? ಮನೆಯವರು ಯಾವತ್ತಾರು ಜಗಳ ಆಡಿದಾಗ ನೆಕ್ಸ್ಟ್ ಒಂಚೂರು ಕ್ಯಾಮ್ರಾಮನ್ ಕೆಲಸ ಮಾಡಿದ್ರೆ ಅದೇ ನಮ್ಮ ಪುಣ್ಯ. ಒಂದು ಗೆಸ್ಟ್ ರೋಲ್ ಮಾಡ್ಸೋಕ್ಕೆ ನಾವು ತುಂಬ ಫೈಟ್ ಮಾಡಬೇಕು. ಬಿಟ್ಟರೆ ಇದೆಲ್ಲ ಹುಚ್ಚಾಟ ನಂದೆ. ನಾನೇ ಕುತ್ಕೊಂಡು ಬರಿತೀನಿ, ಅದ್ರಲ್ಲಿ ಒಂದು ಮೆಸೇಜ್ ಇರಬೇಕು, ಹೆಂಗೆ ಬರೆಯೋದು ಅಂತ ಹೇಳಿ, ಇಲ್ಲ ಯಾವ್ದಾದ್ರು ಒಂದು ಸಾಂಗ್ ಅಂದರೆ ಇದಕ್ಕೆ ನಾವು ರಿಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಒಂಚೂರು ನಂಗೆ ಅನಿಸ್ದಾಗ ಅದಕ್ಕೇನೋ ಒಂದು ಬರಿತಾ ಇರ್ತೀನಿ. ಇದೆಲ್ಲ ನಂದೇ ಸ್ವಲ್ಪ ಹುಚ್ಚಾಟ. ನಾನು ಬರಿತೀನಿ, ಅವಳಿಗೆ ಹೇಳ್ಕೊಡ್ತೀನಿ, ಆಮೇಲೆ ಇಬ್ಬರು ಸೇರ್ಕೊಂಡು ರೀಲ್ಸ್ ಮಾಡಿ ಹಾಕ್ತೀವಿ. ಜನ ಆಕ್ಸೆಪ್ಟ್ ಮಾಡ್ತಾರೆ, ಪ್ರೀತಿ ಕೊಡ್ತಾರೆ. ಅದೇ ನಾನು ಹೇಳೋಳಿದ್ದೆ, ತುಂಬಾ ಟ್ರೆಂಡಿಂಗ್ ಆಗುವಂತಹ ರೀಲ್ಸ್ಗಳಲ್ಲಿ ನಿಮ್ದು ಫಸ್ಟ್ ಸಾಲಲ್ಲಿ ಇರುತ್ತೆ. ಇದೊಂದೇ ಅಲ್ಲ, ಎಕ್ಸಾಮ್ ಹೇಗ್ ಬರದೆ ಮಹಿತಾ ಅಂತ ಕೇಳಿದ್ದು ಕೂಡ ಅದು ತುಂಬಾ ಟ್ರೆಂಡ್ ಆಗಿತ್ತು. ಸೊ ಅದನ್ನ ರೀಲ್ಸ್ ನಮ್ಮ ಚಾನಲ್ ಥ್ರೂ ಮತ್ತೊಮ್ಮೆ ಹಂಚ್ಕೊಳ್ಳೋದಾದ್ರೆ, ನೆಟ್ಟಗೆ ಸ್ಕೂಲಿಗೆ ಹೋಗಲಿಲ್ಲ, ಪಾಠವನ್ನು ಕೇಳಲಿಲ್ಲ, ಓದದೆ ಬರೆಯದೆ ಪರೀಕ್ಷೆ ಹಾಲಿಗೆ ಹೋದನಲ್ಲ, ಪ್ರಶ್ನೆಯ ಪತ್ರಿಕೆ ನೋಡಿದರೇನು ಹೊಳಿಲಿಲ್ಲ, ಒಂದಕ್ಕೂ ಉತ್ತರ ತಿಳಿಲಿಲ್ಲ, ಮೋಯೆ ಮೋಯೆ. ಆಗ ನಾನು ಹಿಂಗೆ ಮಾಡಿ ಹಿಂಗೆಲ್ಲ ಹೊಡಿತೀನಿ. ಅದಕ್ಕೆ ನನ್ಗೊಂದಷ್ಟು ಜನ ಮಗು ನಂಗೆ ಮಾಡಬೇಡಿ, ಯಾಕದು ಅಂದರೆ ಜೋರಾಗಿ ಪೆಟ್ಟೆಲ್ಲ ನೋವಾಗಂಗೆಲ್ಲ ಮಾಡಲ್ಲ, ಆ್ಯಕ್ಟಿಗೆ ರಿಯಲಿಸ್ಟಿಕ್ ಆಗಿರಲಿ ಅಂತ ಪೇಡ್ ಅಂತ ಹಿಂಗೆಲ್ಲ ಮಾಡಿದ್ದೀನಿ. ಅದಕ್ಕೆ ಒಂದು ರೌಂಡ್ ಬೈದ್ರು ಒಂದಷ್ಟು ಜನ. ಮಗುಗಳು ಅದು ತೋರಿಸ್ಬೇಕಲ್ಲ ಅವ್ರಿಗೆ. ಮಹಿತಾ ಇನ್ನೊಂದಿದೆ, ಅಮ್ಮನ ಓದಲ್ಲ ಅಂತ ಏನೋ ಹೇಳಿದ್ದಲ್ಲ, ಅದನ್ನ ಕಂಪ್ಲೀಟ್ ಆಗಿ ಹೇಳ್ಬೇಕು ಇವಾಗ. ಅಮ್ಮನ ಓದಲ್ಲ, ಅಮ್ಮನ ಬರೆಯಲ್ಲ, ಸ್ಕೂಲಿಗೆ ಹೋದ್ಮೇಲೆ ಓದು ಮುಗಿಸಿ ನಾನು ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲಿಗೆ ಓದಿ ಮುಗಿಸಿ ನಾನು ಕಾಲೇಜ್ಗೆ ಹೋಗ್ಬೇಕು, ಡಬಲ್ ಡಿಗ್ರಿ ತಗೋಬೇಕು, ಎಜುಕೇಶನ್ ಮುಗಿಸಿನ ಒಂದೇ ಕೆಲಸ ಒಳ್ಳೆ ಕೆಲಸ ತಗೋಬೇಕು, ಕಷ್ಟಪಟ್ಟು ದುಡಿದುನ ಪ್ರಮೋಷನ್ ಮಾಡಬೇಕು, ಒಂದು ಮದುವೆ ಆಗಿನ ಮಕ್ಕಳ ಮಾಡಬೇಕು, ಮಕ್ಕಳ ಬೆಳೆಸ್ಬೇಕು, ಆ ಮಕ್ಕಳ ಬೆಳೆಸ್ಬೇಕು. ಖುಷಿನೇ ಇರಲ್ಲ ಲೈಫಲ್ಲಿ, ಬರೀ ಗೋಳೆ ಇರುತ್ತೆ ಬಾಳಲ್ಲಿ. ಇದಕ್ಕೆ ಯಾಕೆ ನಾ ಓದ್ಬೇಕು? ಇದಕ್ಕೆ ಖುಷಿ ಇರಲ್ಲ ಲೈಫಲ್ಲಿ, ಬರೀ ಗೋಳೆ ಇರುತ್ತೆ ಲೈಫಲ್ಲಿ. ಇದಕ್ಕೆ ಯಾಕೆ ನಾ ಓದ್ಬೇಕು? ಇದಕ್ಕೆ ಯಾಕೆ ನಾ ಬರಿಬೇಕು? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.